ಫೈನ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಾಲೋಯಿಂಗ್ ರಿಯಲ್ ಫಂಕ್ಷನ್ಸ್. ಪ್ರಶ್ನೆ ಏನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3² - x² ಅಂತ ಹೇಳಿ ಅಲ್ವಾ. ಸೊ ಮೊದಲೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಡೊಮೈನ್ ಕಂಡುಹಿಡಿಬೇಕು. ಡೊಮೈನ್ ಕಂಡುಹಿಡಿಯೋದಕ್ಕೆ ಸ್ಟೆಪ್ 1 ಏನು ಮಾಡಬೇಕು, ನಮ್ಮ ಎಕ್ಸ್ಪ್ರೆಷನಲ್ಲಿ ಏನೇನು ರೆಸ್ಟ್ರಿಕ್ಷನ್ ಇದೆ ನೋಡಬೇಕು. ದ ರೆಸ್ಟ್ರಿಕ್ಷನ್ ಏನಿದೆ, ರೆಸ್ಟ್ರಿಕ್ಷನ್ ಇಲ್ಲಿ ರೂಟ್ ವ್ಯಾಲ್ಯೂಸಲ್ಲಿ ಇಲ್ಲಿ ನೋಡ್ಬೋದು ಸ್ಕ್ವೇರ್ ರೂಟ್ ಇದೆಯಲ್ಲ, ರೂಟ್ ವ್ಯಾಲ್ಯೂಸ್ ಬಂದಾಗ ಡೊಮೈನ್ ಬಂದು ಪಾಸಿಟಿವ್ ರಿಯಲ್ ನಂಬರ್ ಇಲ್ಲ ಅಂಥೇಳಿ 0 ಕೊಡ್ಬೋದು. ಬಟ್ ಇನ್ನೇನು ಕೊಡೋದಕ್ಕಲ್ಲ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಆಗಿರಬೇಕು ಅಂತ ಹೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ಸೊ ಇಲ್ಲೇನು ಬರಬೇಕು ಅಂತ ಹೇಳಿದ್ರೆ ಆ ಸ್ಕ್ವೇರ್ ರೂಟ್ takes only positive real number along with 0 as its input to get a real number as its output. So we have to tell that -3² - x² should be greater than or equal to 0. ಸರಿನಾ, ಇದೇ ಕಂಡೀಷನು. ಈ ರೆಸ್ಟ್ರಿಕ್ಷನ್ ತಿಳಿದಾದ್ಮೇಲೆ ಸಾಲ್ವ್ ಫಾರ್ ಎಕ್ಸಿನ ವ್ಯಾಲ್ಯೂ ಕಂಡುಹಿಡಬೇಕು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಫ್ಯಾಕ್ಟರೈಸೇಷನ್ ಉಪಯೋಗಿಸ್ಬೇಕು. ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಸೊ ಯೂಸಿಂಗ್ ದ ಐಡೆಂಟಿಟಿ, ಯಾವ ಐಡೆಂಟಿಟಿ, a² - b² ಏನಾಗುತ್ತೆ, ಇದು ಬಿಕಮ್ a + b × a - b ಅಂತ ಹೇಳ್ತು ಅಂದರೆ ಈ ಎಕ್ಸ್ಪ್ರೆಷನ್ನು 3 + x × 3 - x ಆಗುತ್ತೆ. ಶುಡ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಸರಿನಾ. ಇವಾಗ ಹುಡುಗರ ಇಲ್ಲೊಂದು ಕಂಡೀಷನ್ ಇದೆ. ಏನು ಕಂಡೀಷನು, ಇವೆರಡು ನಂಬರು ಮಲ್ಟಿಪ್ಲೈ ಹಾಕ್ಕೊಂಡು, ಇನ್ ದಿಸ್ ಕೇಸ್ ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಇದು, ಇವೆರಡು ಎಕ್ಸ್ಪ್ರೆಷನ್ ಮಲ್ಟಿಪ್ಲೈ ಹಾಕ್ಕೊಂಡು ನಮ್ಗೆ ಉತ್ತರ ಏನು ಬರಬೇಕು, ಹೌದು ಪಾಸಿಟಿವ್ ನಂಬರ್ ಬರಬೇಕು ಅಲ್ವಾ. ಇವೆರಡು ನಂಬರು ನಾವು ಮಲ್ಟಿಪ್ಲೈ ಮಾಡಿಕೊಂಡು ನಮಗೆ ಉತ್ತರ ಏನು ಬರಬೇಕು, ಪಾಸಿಟಿವ್ ಬರಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ, ಎರಡು ನಂಬರ್ ಮಲ್ಟಿಪ್ಲೈ ಮಾಡಿ ಪಾಸಿಟಿವ್ ನಂಬರ್ ಯಾವಾಗ ಬರುತ್ತೆ, ಒಂದು ಪಾಸಿಟಿವ್ ಇದು ಮತ್ತೊಂದು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ 3 ಅಲ್ಲ ಪಾಸಿಟಿವ್, ಇನ್ನೊಂದು 2 ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ಟು ಅಲ್ವಾ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಬರುತ್ತೆ. ಸರಿನಾ. ಸೊ ಇಲ್ಲಿ 2 ಕೇಸ್ ಇದೆ. ಏನು 2 ಕೇಸು, ಕೇಸ್ 1ನಲ್ಲಿ ಬೋತ್ ಟರ್ಮ್ಸ್ ಆರ್ ಪಾಸಿಟಿವ್, ಅಷ್ಟೊಂದು ಗ್ರಾಮರ್ ನೋಡೋದಕ್ಕೆ ಹೋಗಲ್ಲ, ಉತ್ತರ ಬರೀಬೇಕು. ಹಾಂ, ಬೋತ್ ದ ಟರ್ಮ್ಸ್ ಆರ್ ಪಾಸಿಟಿವ್ ಅಂದರೆ ಅರ್ಥ ಏನು, therefore 3 + x should be greater than or equal to 0 ಅಲ್ವಾ. ಸೊ x is greater than equal to -3. ಇದು ಬಿಡ್ತು ಅಂತ ಹೇಳಿದ್ರೆ, ಆ್ಯಂಡ್ ಇನ್ನೊಂದು ಕಂಡೀಷನ್ ಏನೋ, ಇನ್ನೊಂದು ಎಕ್ಸ್ಪ್ರೆಷನ್ ಏನೋ, 3 - x should be greater than equal to 0. ಸೊ 3 is less than equal to x. ಎಕ್ಸ್ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತೇನೆ, ಇದನ್ನು ಉಲ್ಟಾ ಮಾಡ್ತೇನೆ, ಈ ರೀತಿಯಲ್ಲಿ ಬರೀಬೇಕಾಗುತ್ತೆ ಅಲ್ವಾ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ತುಂಬ ಜನ ಕನ್ಫ್ಯೂಷನ್ ಆಗೋದು. ಸೊ ಇದು ಕನ್ಫ್ಯೂಷನ್ ಜಾಗ. ಇದು ಎ ಅಂತ ಬರಿತಾ ಇದ್ದೀನಿ, ಇದನ್ನು ಬಿ ಅಂತ ಬರಿತಾ ಇದ್ದೀನಿ. ಏನು ಹೇಗೆ ಯೋಚನೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇಬ್ಬರು ವ್ಯಕ್ತಿ ಬಂದರು, ನಮ್ಮಲ್ಲೇನೋ ಸ್ವಲ್ಪ ಡಿಶಮ್ ನಡೀತಾ ಇದೆ, ಭೇದ ಭಾವ ಇದೆ, ಅದನ್ನು ಸ್ವಲ್ಪ ಸರಿ ಮಾಡ್ತೀರಾ ಅಂತ ಹೇಳಿ. ಸೊ ಇಬ್ಬರು ಕೇಳ್ತೀರಾ ನಿನ್ನ ಕಂಡೀಷನ್ ಏನಪ್ಪ ಅಂಥೇಳಿ. ಅವನು ಹೇಳ್ತಾನೆ, ಇಲ್ಲ ಅವಳು ಹೇಳ್ತಾಳೆ, ಸರ್ ನನಗೆ ಎಕ್ಸ್ ವ್ಯಾಲ್ಯೂಸ್ ಹೇಗಿರಬೇಕು ಅಂದರೆ -3 ಹೆಚ್ಚಿರಬೇಕು ಅಂತ ಹೇಳಿ. ಇವಾಗ ಬರ್ತಾನೆ, ಅವನು ಹೇಳ್ತಾನೆ ನನಗೆ 3 ಕಮ್ಮಿ ಇರಬೇಕು ಅಂತ ಹೇಳಿ. ಅದಕ್ಕೆ ನೀವು ಕುಂಡಿಸ್ಕೊಂಡು ಏನು ಹೇಳಬೇಕು, ಇವಾಗ ಯಾವ್ಯಾವ ವ್ಯಾಲ್ಯೂಸ್ ನೀವು ತೊಗೊಬೋದು, ಸೊ ದಟ್ ಬೋತ್ ಆರ್ ಹ್ಯಾಪಿ, ಇಬ್ಬರು ಖುಷಿಯಿಂದ ಇರ್ಬೋದು, ಈ ವ್ಯಾಲ್ಯೂಸ್ ತೊಗೊಂಡು ಅಂಥೇಳಿ. ಸೊ ಯಾವ್ಯಾವ ವ್ಯಾಲ್ಯೂಸು ಹೇಳಿ ನೋಡೋಣ. ಸಿಂಪಲಾಗಿ ಎದುರುಗಡೆನೇ ಇದೆ ಎಲ್ಲನೋ. ಹೌದು, ದ ಡೊಮೈನ್ ವ್ಯಾಲ್ಯೂ ವಿಲ್ ಕಮ್ ಔಟ್ ಟು ಬಿ -3 to 3. ಸರಿನಾ. ನಾವು ಡೊಮೈನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಡೊಮೈನ್ ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ -3 to 3 ಅಲ್ವಾ, ಇನ್ಕ್ಲೂಡಿಂಗ್ ದ್ಯಾಟ್. ಸೊ ಈ ವ್ಯಾಲ್ಯೂ ಆಗ್ತು ಅಂತ ಹೇಳಿದ್ರೆ ಆಯಿತಾ, ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ದೆನ್ ವಿಲ್ ಗೆಟ್ ಎನ್ ಔಟ್ಪುಟ್ ಆಫ್ ಪಾಸಿಟಿವ್ ನಂಬರ್ ಅಂತ ಹೇಳಿ ಅಲ್ವಾ. ಇಲ್ಲಿ -3 ಮತ್ತು ನೀವು
ಏನು ಬೇಕಾದ್ರೂ ಹಾಕ್ಬೋದು. ಅವೆರಡು ಟರ್ಮ್ ಮಧ್ಯದಲ್ಲಿರುವಂಥ ಅವೆರಡು ನಂಬರ್ ಮಧ್ಯದಲ್ಲಿರುವಂಥ ಯಾವುದೇ ನಂಬರ್ ಹಾಕಿದ್ರೂ ನಿಮಗೆ ಪಾಸಿಟಿವ್ ಉತ್ತರ ಬರುತ್ತೆ. 3 ಮತ್ತು -3 ಹಾಕಿದ್ರೆ ನಿಮಗೆ 0 ಬರುತ್ತೆ. ಸರಿ ಅಲ್ವಾ? ಸೊ ನೀವು ಕಂಡುಹಿಡಿದ್ರಿ. ಸೊ ಈ ಥರ ನೀವು ಸಾಲ್ವ್ ಮಾಡ್ಕೊಬೇಕು. ಅದೇ ಇನ್ನು ಉತ್ತರ ಆಗಿಲ್ಲ, ಏನಕ್ಕಂದರೆ ಎರಡನೇ ಕೇಸು ಇದೆ, ಕೇಸ್ 2 ಇದೆ. ವೆನ್ ಬೋತ್ ದ ಟರ್ಮ್ಸ್ ಆರ್ ನೆಗೆಟಿವ್. ಸರಿನಾ? ಇಲ್ಲೂ ಸ್ವಲ್ಪ ಎಗರಿಸ್ದೆ, ಅಲ್ಲಿ ವರ್ಡ್ ಟರ್ಮ್ ಅಂತ ಬರಲಿಲ್ಲ ನಾನು, ದ ವರ್ಡ್ ಟರ್ಮ್. ಹಾಂ, 3 + x is less than equal to 0, ಸೊ x is less than equal to -3. ಸರಿನಾ? ಇದು ಮೊದಲನೇ ಕಂಡೀಷನು. ಮತ್ತೊಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ 3 - x is less than equal to 0, so 3 is less than equal to x, so x is greater than equal to 3. ಸರಿನಾ? ಸೊ this is m and n. ಆಯಿತಾ? ಸೊ ಇಲ್ಲಿ ತಿರ್ಗಾ ಒಂದು ಕಂಡೀಷನ್ ಇದೆ, ಅಲ್ಲ ಎರಡು ಕಂಡೀಷನ್ ಇದೆ. ಇಬ್ಬರು ಖುಷಿಯಾಗುವಂಥ ನಂಬರ್ ಹುಡ್ಕ್ಬೇಕು ನೀವು ಇವಾಗ. ಸೊ ಇಬ್ಬರು ಬರ್ತಾರೆ, ಮೊದಲೇ ಒಬ್ಬ ಬರ್ತಾನೆ, ಅವ ಹೇಳ್ತಾನೆ ನನಗೆ ನಂಬರ್ ಯಾವ ನಂಬರ್ ಇರಬೇಕು ಅಂದರೆ ಲೆಸ್ ದೆನ್ -3 ಇರಬೇಕು ಈ ಕಡೆದು. ಮತ್ತೊಬ್ಬ ಬಂದ, ಅವ ಕಂಡೀಷನ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ 3 ಇರಬೇಕು ಅಂಥೇಳಿ. ಸೊ ಏನು ಹೇಳ್ತೀರಾ ನೀವು? ಇಬ್ಬರದ್ದು ಕೇಳಿಸ್ಕೊಂಡು ಇಬ್ಬರು ವಿಷಯಗಳು ಕೇಳಿಸ್ಕೊಂಡು ಫ್ರಮ್ m and n ಏನು ಹೇಳ್ಬೋದು ನೀವು? ಇಲ್ಲಿ ಬರೀಲಿ, ಇಲ್ಲೇ ಬರೀಲ್ಲ. ಫ್ರಮ್ m and n ಏನು ಹೇಳ್ಬೋದು? ಈ ಡೊಮೈನ್ ವ್ಯಾಲ್ಯೂಸ್ ಏನು ಪಾಸಿಬಲ್ ವ್ಯಾಲ್ಯೂಸ್ ಇದೆ? ಸೊ ದ ಪಾಸಿಬಲ್ ಡೊಮೈನ್ ವ್ಯಾಲ್ಯೂಸ್ ಆರ್ ಏನಿರ್ಬೋದು? ನಥಿಂಗ್, ನಲ್ ಸೆಟ್. ಸರಿನಾ? ಸೊ ದೇರ್ ಫೋರ್ ದ ಡೊಮೈನ್, ದ ಟೋಟಲ್ ಡೊಮೈನ್ ಕೊನೆಯದಾಗಿ ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಆರ್ ಇದೆಲ್ಲ ಬೇಕಾಗಿಲ್ಲ ಬಿಡಿ. ಸೊ ಈ ಥರ ಬರಿಬೋದು. ಡೊಮೈನ್ ಇಸ್ ಅ ಕಾಂಬಿನೇಷನ್ ಆರ್ ಎ ಯೂನಿಯನ್ ಆಫ್ ಡೊಮೈನ್ 1 ಆ್ಯಂಡ್ ಡೊಮೈನ್ 2. ಸರಿನಾ? ಇವೆರಡು ಡೊಮೈನು ಯೂನಿಯನ್ ತೊಗೊತು ಅಂತ ಹೇಳಿದ್ರೆ ಇಲ್ಲಿ ಎಂಡ್ ಅಪ್ ವಿತ್ -3 and 3 ಯೂನಿಯನ್ ನಲ್ ಸೆಟ್ ವಿಚ್ ಇಸ್ -3 and 3. ಅಲ್ವಾ? ಯೋಚನೆ ಮಾಡಿ. ಸರಿ ತಾನೆ? ಸೊ ಇದು ನಿಮ್ಮ ಡೊಮೈನ್. ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ ಆ್ಯಂಡ್ ಅಂತ ತೊಗೊಂಡಿದ್ದೀವಿ, ಇವೆರಡು ಸ್ಯಾಟಿಸ್ಫೈ ಆಗುವಂಥ ನಂಬರ್ ಮಾತ್ರ. ಇಲ್ಲಿ ನಾನು ಯೂನಿಯನ್ ತೊಗೊತೀನಿ. ಏನಕ್ಕಪ್ಪ ಯೂನಿಯನ್ ತೊಗೊತಾ ಇರೋದು ಅಂತ ಹೇಳಿದ್ರೆ ಇದೇ ಕಂಡೀಷನ್ ಬೇರೆ, ಇದೇ ಕಂಡೀಷನ್ ಬೇರೆ, ಇವೆರಡಕ್ಕೂ ಸಂಬಂಧ ಇಲ್ಲ. ಇವೆರಡಕ್ಕೂ ದೇರ್ ಇಸ್ ಅ ಕಂಡೀಷನ್. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂಥ ವ್ಯಾಲ್ಯೂಸ್ ಮಾತ್ರ ತೊಗೊಬೇಕು. ಹಾಗಾಗಿ ಇಲ್ಲಿ ಆ್ಯಂಡ್ ತೊಗೊತಾ ಇದ್ದೀವಿ, ಇಲ್ಲಿ ಆರ್ ತೊಗೊತಾ ಇದ್ದೀವಿ. ಆರ್ ಅಂತ ಹೇಳಿದ್ರೆ ಇದು, ಇಲ್ಲ ಅಂತ ಹೇಳಿದ್ರೆ ಇದು, ಯಾವ್ಯಾವ ನಂಬರ್ ಇದೆ ಎಲ್ಲ ಬರ್ಕೊಬೇಕು ಅಂತ ಹೇಳಿ ಲೆಕ್ಕ. ಸರಿನಾ? ಇವಾಗ ಡೊಮೈನ್ ಸಿಕ್ತು ಅಂತ ಹೇಳಿದ್ರೆ ರೇಂಜ್ ಹುಡುಕ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಇಸ್ ರೇಂಜ್. ಸೊ ಮೊದಲೇ ಸ್ಟೆಪ್ ಏನು? ಸ್ಟೆಪ್ 1, ಲೆಟ್ y be is equal to square root of 9 - x² ಶುರು ಮಾಡಿಕೊಂಡು ಎಕ್ಸ್ಪ್ರೆಸ್ x ಇನ್ ಟರ್ಮ್ಸ್ ಆಫ್ y ತೊಗೊಬೇಕು. ಎಕ್ಸ್ಪ್ರೆಸ್ x ಇನ್ ಟರ್ಮ್ಸ್ ಆಫ್ y ಅಂತ ಹೇಳ್ತು ಅಂದರೆ x² = 9 - y² ಆಗುತ್ತೆ. ಇದು ಸ್ವಲ್ಪ ನೀವು ಮ್ಯಾಥ್ಸ್ ಮಾಡಿ ಇದು ಬರುತ್ತೆ. ಕರೆಕ್ಟಾ? ಇದೇ ನಿಮ್ಮ ಮುಂದಿನ ಸ್ಟೆಪ್ಪು. ಸರಿನಾ? ನೋಡ್ಕೊಳ್ಳಿ ಏನು ಮಾಡಿದ್ದಾನೆ ಇಲ್ಲಿ. ಎಕ್ಸ್ ಬದಲಾಗಿ ವೈ ಬದಲಾಗಿ ಎಕ್ಸ್ ಈ ಕಡೆ ಬರಬೇಕು ಅಂತ ಹೇಳಿ ಲೆಕ್ಕ. ಸೊ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಸಮಥಿಂಗ್ ಅಂತ ಹೇಳಿ x² ಇಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿ ಹೇಳ್ತೀನಿ, ಇದು ಅರ್ಥ ಆಯ್ತಾ ಇದು? ಸೊ ದಿಸ್ ಇಸ್ x² is equal to something ಅಂತ ಹೇಳಿ ಬರುತ್ತೆ. ಸೊ ದಿಸ್ ಇಸ್ ಎಕ್ಸ್ಪ್ರೆಸಿಂಗ್ x ಇನ್ ಟರ್ಮ್ಸ್ ಆಫ್ y. ಆ್ಯಕ್ಚುಲಿ x² ಇನ್ ಟರ್ಮ್ಸ್ ಆಫ್ y, ಬಟ್ ತೊಂದರೆ ಇಲ್ಲ. ಇದು ನಿಮ್ಮ ಸ್ಟೆಪ್ 1. ಆಯಿತಾ? ನೆಕ್ಸ್ಟು ವಿ ನೀಡ್ ಟು ಟಾಕ್ ಅಬೌಟ್ ಸ್ಟೆಪ್ 2. ಇದು ಸ್ಟೆಪ್ 1 ಇದು. ಸ್ಟೆಪ್ 2 ಈ ರೀತಿಯಲ್ಲಿ ಕಾಣುತ್ತೆ. ಸ್ಟೆಪ್ 2 ಏನಪ್ಪ ಅಂತ ಹೇಳಿದ್ರೆ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ y. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವಿ ನೋ ದ್ಯಾಟ್ ದ ಡೊಮೈನ್ ಇಸ್ ಬಿಟ್ವೀನ್ +3 and -3 ಅಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಂ, ಇಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು? ಇಲ್ಲಿ x ಇದೆ, ಬಟ್ ಇಲ್ಲಿ x² ಇದೆ. ಸೊ x² ಇಂದ x ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು? ಇದನ್ನು t ಅಂತ ಕರಿತೀನಿ. ಸರಿನಾ? ಅದು ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ ಇಲ್ಲಿ x² ಬರಬೇಕು ನಮಗೆ. ಸೊ ಇಲ್ಲಿ ವಾಟ್ ವಿಲ್ ಯು ಡೂ? ವಿಲ್ ಸ್ಕ್ವೇರ್ ಆಲ್ ದ ಟರ್ಮ್ಸ್. ಆಯಿತಾ? ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? x²
ವಿಲ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಏನೇನಿರುತ್ತೆ ಇಲ್ಲಿ 9 ಬರುತ್ತೆ. ಇಲ್ಲೂ ಕೂಡ 9 ಬರುತ್ತಾ? ಹೆಂಗೆ ಸಾಧ್ಯ ಅದು? 9 ಆ್ಯಂಡ್ 9 ಇಟ್ ಡಸಂಟ್ ಮೇಕ್ ಸೆನ್ಸ್. ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನು ಬರಬೇಕು ಯೋಚನೆ ಮಾಡಿ. ಇದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಈ ಪ್ರೋಗ್ರಾಮ್ ರನ್ ಮಾಡ್ತಾಯಿದ್ದೀನಿ. ಆ ಪಾಯಿಂಟ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೊತಾರೆ, ಅದಕ್ಕೆ. ಫಸ್ಟ್ ಆಫ್ ಆಲ್ ಗ್ರಾಫಿಕಲಿ ಎಕ್ಸ್ ಸ್ಕ್ವೇರ್ ಹೇಗೆ ಕಾಣುತ್ತೆ ನೋಡೋಣ. ಝೂಮ್ ಮಾಡಿ ನೋಡೋಣ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ವಿ ಆರ್ ಲುಕಿಂಗ್ ಎಟ್ ವ್ಯಾಲ್ಯೂಸ್, ದಿಸ್ ಸೆಟ್ ಆಫ್ ವ್ಯಾಲ್ಯೂಸ್ +3 ಆ್ಯಂಡ್ -3. +3 ಈ ಕಡೆ ಇದೆ, -3 ಈ ಕಡೆ ಇದೆ. ನಾವು ಯಾವುದೇ ಎಕ್ಸ್ಪ್ರೆಷನ್ನು ಆಯಿತಾ, ಎಕ್ಸ್ ಸ್ಕ್ವೇರ್ ಆಗಿರ್ಬೋದು, ಎಮ್ ಸ್ಕ್ವೇರ್ ಏನೋ ಒಂದು ಆಗಿರ್ಬೋದು, ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ಅವ್ರ ಔಟ್ಪುಟ್ ಬಂದು ಪಾಸಿಟಿವ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಇನ್ಪುಟ್ ಏನು -3 to 3, ಔಟ್ಪುಟ್ ಏನು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು, ಇವೆಲ್ಲ ಪಾಸಿಟಿವ್. ಇಲ್ಲಿಂದ ಶುರು ಆಗ್ತಿದೆ 0ಇಂದ. ಮ್ಯಾಕ್ಸಿಮಮ್ ಏನು? ಮ್ಯಾಕ್ಸಿಮಮ್ ಇಸ್ 9 ಅಲ್ವಾ. ಸೊ ಇಲ್ಲಿ ನಮ್ಮ ಔಟ್ಪುಟ್ ಬಂದು ಆರ್ ದ ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ಸ್ಯಾಟಿಸ್ಫೈ ಸ್ಕ್ವೇರಿಂಗ್ ಆಫ್ ದಿಸ್ ಅಂತ ಹೇಳಿದ್ರೆ 0 to 9. 0 to 9 ಆಗುತ್ತಿದ್ದು. ಎಕ್ಸ್ ಇಫ್ ಇಟ್ಸ್ ಫ್ರಮ್ -3 to 3, ದ ಸ್ಕ್ವೇರ್ ಆಫ್ ದ್ಯಾಟ್ ವಿಲ್ ಬಿ ಫ್ರಮ್ 0 to 9. ಆಯಿತಾ? ಈ ಕಂಡೀಷನ್ ಜ್ಞಾಪಕ ಇಟ್ಕೊಂಡು ನೀವು ಮುಂದುವರಿಬೇಕು. ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಸ್ಕ್ವೇರ್ ಮಾಡಿದಾಗ ಇಲ್ ಬಿ ಫ್ರಮ್ 0 to ಸ್ಕ್ವೇರ್ ಆಫ್ ಎನಿ ನಂಬರ್ ಇಸ್ ಫ್ರಮ್ 0 to ಸಮ್ ನಂಬರ್ ಅಲ್ವಾ. ಹಾಗಾಗಿ ಇಟ್ ವಿಲ್ ಬಿ ಫ್ರಮ್ 0 to 9. ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಆಯಿತಾ? ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ಗೋಣ ಸಬ್ಸ್ಟಿಟ್ಯೂಟ್ ಟಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಇದು 0 ≤ 9 - y² ≤ 9. ಉತ್ತರ ಇನ್ನೇನು ಬಂದೇ ಬಿಡ್ತು. ಸ್ಟೆಪ್ 3ಯಲ್ಲಿ ಸಾಲ್ವ್ ಫಾರ್ y ಆ್ಯಂಡ್ ವಿ ಆರ್ ಡನ್. ಸೊ ಆ್ಯಡಿಂಗ್ ಹಿಂಗೆ ಸಾಲ್ವ್ ಮಾಡೋದು, ಆ್ಯಡಿಂಗ್ -9 to all terms. ಸೊ ಏನಾಗುತ್ತೆ ಇಲ್ಲಿ -9 ≤ -y² ≤ 0. ಆಯಿತಾ? ನೆಕ್ಸ್ಟು ಮಲ್ಟಿಪ್ಲೈಯಿಂಗ್ -1 with all terms. So this is 9 greater than equal to plus y² greater than equal to 0. ಇಲ್ಲೇನು ಬದಲಾಯಿತು ನೋಡಿ, ಎಲ್ಲ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಸೈನ್ ಚೇಂಜ್ ಆಗ್ತಾಯಿದೆ. ಈ ಲೆಸ್ ದ್ಯಾನ್ ಈಕ್ವಲ್ ಟು ಇದೆಯಲ್ಲ, ಅದು ಫ್ಲಿಪ್ ಆಗ್ತಾಯಿದೆ. ಏನಕ್ಕೆ ಅದು ಫ್ಲಿಪ್ ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸ್ಟಾರ್ ಹಾಕೋಣ, ಅಲ್ಲಿ ಅದು ಇಂಪಾರ್ಟೆಂಟ್ ಪಾಯಿಂಟು. ಕೊನೆಯದಾಗಿ ಆನ್ ಟೇಕಿಂಗ್ ಸ್ಕ್ವೇರ್ ರೂಟ್, ಆನ್ ಬೇಡ, ಟೇಕಿಂಗ್ ಸ್ಕ್ವೇರ್ ರೂಟ್ ವಿತ್ ಆಲ್ ದ ಟರ್ಮ್ಸ್, ಟೇಕಿಂಗ್ square root with all terms. ಸೊ ಏನಾಗುತ್ತಿದ್ದು 3 greater than equal to y, ಸಾರಿ ಲೆಸ್ than equal to y, greater than equal to 0. ಈ ರೀತಿಯಲ್ಲಿ ಬದಲಾಗುತ್ತೆ. ಇದೆ ನಿಮ್ಮ ಉತ್ತರ. ಇದೇ ನಿಮ್ಮ ರೇಂಜಿನ ಉತ್ತರ. ನೀವೊಂದು ಪ್ರಶ್ನೆ ಕೇಳ್ಬೋದು, ಸರ್ ಇಲ್ಲಿ 3 to -3 ಏನಕ್ಕೆ ಬರ್ಕೊಡೋದು ಅಂತ ಹೇಳಿ. ಏನಕ್ಕಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆ್ಯಸ್ ಅ ಫಂಕ್ಷನ್, ಸ್ಕ್ವೇರ್ ರೂಟ್ ಆಫ್ ಅ ಫಂಕ್ಷನ್ ಈಸ್ ಆಲ್ವೇಸ್ ಡಿಫೈನ್ಡ್ ಟು ಬಿ ಪಾಸಿಟಿವ್ ಔಟ್ಪುಟ್. ಹಾಗಾಗಿ ನಮ್ಮ ಉತ್ತರ ಇಲ್ಲಿ 3 to 0 ಬರುತ್ತೆ. ಸರಿನಾ? ಕೊನೆಯ ಒಂದು ಪಾಯಿಂಟು, ಈ ಫ್ಲಿಪ್ಪಿಂಗ್ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಇವಾಗ. ಸೊ ಅಬೌಟ್ ದ ಫ್ಲಿಪ್ ಅಂತ ಹೇಳ್ಕೊಂಡು ಗ್ರೇಟರ್ ದ್ಯಾನ್ ಈಕ್ವಲ್ ಟು ವೈ ಇಸ್ ಇಟ್ ಫ್ಲಿಪ್ಪಿಂಗ್ ಟು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹೇಳಿ. ಹಾಂ, ಏನಕ್ಕಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ, -3 is less than equal to 4, ಈಕ್ವಲ್ ಇಲ್ಲ, ಲೆಸ್ ಅಂತ ಇದೆ. ಇವಾಗ ನಾನು ಇದನ್ನು -1 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಇದು -4 ಆಗುತ್ತೆ, ಇದು +3 ಆಗುತ್ತೆ. ಸೈನ್ ಏನಿರಬೇಕು, 3 is greater than -4 ಕಾಣುತ್ತಾ. ಸೊ ನೀವು ಏನೇ ಪಾಸಿಟಿವ್ ನೆಗೆಟಿವ್ ನಂಬರ್ ಈ ಥರ ಏನೇ ಒಂದು ಪಾಸಿಟಿವ್ ನೆಗೆಟಿವ್ ಅಂತಲೇ ಅಲ್ಲ, 2 is less than 4
ಅದನ್ನು ನೀವು -1 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ -2 ಇಸ್ ಗ್ರೇಟರ್ ದೆನ್ -4 ಬರುತ್ತೆ. ಸೊ ನೀವು ಯಾವುದೇ ಸೆಟ್ ಆಫ್ ಕಾಂಬಿನೇಷನ್ ನಂಬರ್ ತೊಗೊಂಡು ಅಫ್ಕೋರ್ಸ್ ಇನಿಷಿಯಲ್ ಕಂಡೀಷನ್ ಸರಿ ಇತ್ತು ಅಂತ ಹೇಳಿದ್ರೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇದನ್ನು ಫ್ಲಿಪ್ ಮಾಡ್ತು ಅಂತ ಹೇಳಿದ್ರೆ ಆ ಕಂಡೀಷನ್ ಸರಿ ಇರುತ್ತೆ. ಸರಿನಾ? ದಟ್ಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫ್ಲಿಪ್. ಕೊನೆಯದಾಗಿ ನಾವು ಉತ್ತರ ನೋಡೋಣ. ಅದಕ್ಕೋಸ್ಕರ ಈ ರನ್ ಮಾಡ್ತಾಯಿದ್ದೀನಿ. ಇಲ್ಲಿನ ಡೊಮೇನ್ ವ್ಯಾಲ್ಯೂ ಬಂದು 3 to 3 ಮಾತ್ರ. ಸೊ ಏನು ಎರರ್ ಬರೋಲ್ಲ. ಸೊ ಇಲ್ಲಿ ನಾನು 9 - x ಸ್ಕ್ವೇರ್ ಟೈಪ್ ಮಾಡಿದೆ. ಸ್ಕ್ವೇರ್ ರೂಟ್ ತೊಗೊಬೇಕು ನಾವು, ಅದಕ್ಕೆ ನಾನು ಐಮ್ ರೇಸಿಂಗ್ ಇಟ್ ಟು ದ ಪವರ್ ಆಫ್ 0.5. ಆಯಿತಾ? ಸೊ ಇದನ್ನು ರನ್ ಮಾಡ್ತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ, ಇದು -3 to +3 ಏನು ಬರ್ತಾಯಿದೆ, ನಿಮ್ಮ ರೇಂಜು 0 to 9 ಬರ್ತಾಯಿದೆ, ಸಾರಿ 3 ಬರ್ತಾಯಿದೆ. ಸೊ your range is from 0 to 3 and your domain is from -3 to 3. ಸರಿನಾ? ಸೊ ಇದೆ ನಿಮ್ಮ ಉತ್ತರ. ಆಯಿತಾ? ಇವಾಗ ಪಾಸ್ ಮಾಡಿಕೊಂಡು ಪ್ರತಿಯೊಂದು ವಿಷಯನ ಬರ್ಕೊಳ್ಳಿ. ಈ ತುಂಬ ಬರ್ದಿದ್ದೀನಿ ನಾನು, ಇಲ್ಲಿ ವಿಷಯಗಳು ಬರ್ದಿದ್ದೀನಿ, ಇದು ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡು ಒಂದು 80% ಬರಿಬೇಕಾಗುತ್ತೆ. ಸರಿನಾ?